ಫಲಿತಾಂಶದ ಪೈಕಿ ಅತ್ಯಂತ ಹೆಚ್ಚು ಕುತೂಹಲಕ್ಕೆ ಕಾರಣ ಆಗಿದ್ದು ಬೆಂಗಳೂರು ಗ್ರಾಮಾಂತರದ ರಿಸಲ್ಟ್. ಡಿಕೆ ಸುರೇಶ್ ಗೆಲುವಿನ ನಿರೀಕ್ಷೆಯಲ್ಲಿದ್ರು, ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಪ್ರಪ್ರಥಮ ಬಾರಿಗೆ ಡಿಕೆಶಿ ತವರಲ್ಲಿ ಕಮಲ ಅರಳಿದೆ. 4ನೇ ಬಾರಿ ಕೂಡ ಗೆಲ್ಲುವ ತವಕದಲ್ಲಿ ಡಿಕೆ ಸುರೇಶ್ ಇದ್ರು. 2013 ಬೈ ಎಲೆಕ್ಷನ್ 14, 19 ಸೊ 24ರಲ್ಲೂ ಗೆಲ್ತೀನಿ ಅಂತ ಅಂದ್ಕೊಂಡಿದ್ರು, ಬಟ್ ಆಗಿಲ್ಲ. ಡಿಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ಗೆ ಗೆಲುವು ದಕ್ಕಿದೆ. ಇಲ್ಲಿ ಜೆಡಿಎಸ್ ಬೆಂಬಲ ಹಾಗೂ ಮಂಜುನಾಥ್ ವ್ಯಕ್ತಿತ್ವವೇ ಡಿಕೆ ಸುರೇಶ್ ಸೋಲಿಗೆ ಕಾರಣವಾಯ್ತಾ ಅನ್ನುವಂತಹ ವಿಚಾರ ಏನೇ ಇರಲಿ, ದೈತ್ಯ ಸಂಹಾರಿಯಾಗಿ ಹೊರಹೊಮ್ಮಿದ್ದಾರೆ ಡಾಕ್ಟರ್ CN ಮಂಜುನಾಥ್ ಅವರು. ಸೊ ಈ ಸೋಲಿನಿಂದ ಸಹಜವಾಗಿ ಕಂಗೆಟ್ಟು ಹೋಗಿದ್ದಾರೆ ಡಿಸಿಎಂ DK ಶಿವಕುಮಾರ್ ಹಾಗೂ ಅವರ ಸಹೋದರ. ಸೊ ಒಟ್ಟು ಮತಗಳಿಕೆಯ ಪ್ರಮಾಣವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಡಾಕ್ಟರ್ ಮಂಜುನಾಥ್ ಅವರು ಪಡೆದುಕೊಂಡಂತಹ ಮತಗಳು 10,78,914 ಇದ್ರೆ, ಡಿಕೆ ಸುರೇಶ್ ಅವರು ದಕ್ಕಿಸಿಕೊಂಡ ಮತಗಳು 8,09,324 ಇದೆ. ಗೆಲುವಿನ ಅಂತರ ಅಂದ್ರೆ ವಿನ್ನಿಂಗ್ ಮಾರ್ಜಿನ್ ಬಂದು 2,69,590. ಅಂದ್ರೆ ಹ್ಯೂಜ್ ವಿಕ್ಟ್ರಿ. ಇದು ಜಸ್ಟ್ ವಿಕ್ಟ್ರಿ ಅಲ್ಲ, ಹ್ಯೂಜ್ ವಿಕ್ಟ್ರಿ ಆಗಿದೆ. ಇನ್ನೊಂದು ಕಡೆಗೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಜುನಾಥ್ ಅವರಿಗೆ ಸಿಕ್ಕಂತಹ ಮತಗಳ ಪ್ರಮಾಣ ಡಿಕೆ ಸುರೇಶ್ಗೆ ಎಷ್ಟು ಅಂತ ನೋಡ್ತಾ ಇದ್ದೀರಾ. ಡಾಕ್ಟರ್ ಮಂಜುನಾಥ್ ಅವರಿಗೆ 91,945 ಮತಗಳು ಲಭ್ಯ ಆಗಿದ್ರೆ, ಡಿಕೆ ಸುರೇಶ್ ಅವರಿಗೆ 92,090. ಅಂದ್ರೆ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅವರಿಗೆ ಡಿಸ್ಪೈಟ್ ಆಫ್ ಕಾಂಗ್ರೆಸ್ ಶಾಸಕ ಇದ್ರೂ ಸಿಕ್ಕ ಲೀಡ್ ಎಷ್ಟು? 145 ಮತಗಳಷ್ಟೇ. ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಸಿಕ್ಕ ಲೀಡು 145. ಇನ್ನೊಂದು ಕಡೆಗೆ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ, ಡಾಕ್ಟರ್ ಮಂಜುನಾಥ್ ಅವರಿಗೆ ಇಲ್ಲಿ ಸಿಕ್ಕಂತಹ ಮತಗಳ ಸಂಖ್ಯೆ 1,13,911 ಇದ್ರೆ, ಡಿಕೆ ಸುರೇಶ್ಗೆ 83,038 ಮಾತ್ರ ಸಿಕ್ಕಿದೆ. ಕ್ಷೇತ್ರದಲ್ಲಿ ಲೀಡ್ ಸಿಕ್ಕಿದ್ದು ಬಿಜೆಪಿಗೆ 29,973. ಇದು ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಲೀಡ್ ಆಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಹೇಗಿದೆ ಕತೆ? ಬಿಜೆಪಿಗೆ ಅಲ್ಲಿ ಲೀಡ್ ಸಿಗುತ್ತೆ ಅನ್ನೋದು ಬಹಳ ಸ್ಪಷ್ಟ ಆಯಿತು. ಬಿಕಾಸ್ ಬಿಜೆಪಿ JDS ಮಾತ್ರ ಅಸ್ತಿತ್ವ ಇರೋದು, ಕಾಂಗ್ರೆಸ್ನ ಅಸ್ತಿತ್ವ ಇಲ್ವೇ ಇಲ್ಲ ಅಲ್ಲಿ. ಸೊ ಡಾಕ್ಟರ್ ಮಂಜುನಾಥ್ ಅವರಿಗೆ 1,06,971 ಮತಗಳು ಸಿಕ್ಕಿದ್ರೆ, ಡಿಕೆ ಸುರೇಶ್ ಅವರಿಗೆ ಅಗೇನ್ ಇಲ್ಲಿ 85,357 ವೋಟ್ಗಳು ಸಿಕ್ಕಿದೆ. ಕ್ಷೇತ್ರದಲ್ಲಿ ಲೀಡು ಬಿಜೆಪಿಗೆ ಸಿಕ್ಕಿದ್ದು 21,614 ಆಗ್ತಾ ಇದೆ. ಇನ್ನೊಂದು ಕಡೆಗೆ ಕನಕಪುರದಲ್ಲಿ ಎಷ್ಟು? DCM DK ಶಿವಕುಮಾರ್ ಅವರ ಸ್ವಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಸಿಕ್ಕಂತಹ ಲೀಡು 25,677. ಡಿಕೆ ಸುರೇಶ್ ಪಡೆದುಕೊಂಡಂತಹ ಮತ ಇಲ್ಲಿ 1,08,980. ಬಟ್ ಡಾಕ್ಟರ್ ಮಂಜುನಾಥ್ ಅವರು ಪಡ್ಕೊಂಡಂತಹ ಮತ ಕೂಡ ಕಡಿಮೆ ಏನಿಲ್ಲ, 83,303 DK ಶಿವಕುಮಾರ್ ಅವರ ಕ್ಷೇತ್ರದಲ್ಲೇ ಸಿಕ್ಕಿದೆ. ಜಸ್ಟ್ 25,000 ಲೀಡ್ ಸಿಕ್ಕಿದೆ ಅಲ್ಲಿ. ಇನ್ನೊಂದು ಕಡೆಗೆ ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗಷ್ಟೇ ನೋಡಿದ್ರೆ, ಇನ್ನು ಕುಣಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಡೀಟೇಲು ಇಲ್ಲಿ ಬಿಜೆಪಿಗೆ ಸಿಕ್ಕಿದೆ ಲೀಡು 23,838. ಡಾಕ್ಟರ್ ಮಂಜುನಾಥ್ ಅವರಿಗೆ ಒಟ್ಟು ಮತಗಳು ಸಿಕ್ಕಿದ್ದು 97,248. ಡಿಕೆ ಸುರೇಶ್ ಅವರಿಗೆ ಸಿಕ್ಕಿದ್ದು 73,410. ಸೊ ಲೀಡು 23,838 ಬಿಜೆಪಿ ಇಲ್ಲಿ ಗಳಿಸಿಕೊಂಡಿದೆ. ಆನೇಕಲ್ ವಿಧಾನಸಭಾ ಕ್ಷೇತ್ರ ಟಫ್ ಫೈಟ್ ಇದ್ದಂತಹ ವಿಧಾನಸಭಾ ಕ್ಷೇತ್ರ ಆಗಿತ್ತು. ಇಲ್ಲೂ ಬಿಜೆಪಿಗೆ ಲೀಡ್ ಸಿಕ್ಕಿದೆ. ಡಾಕ್ಟರ್ ಮಂಜುನಾಥ್ ಅವರಿಗೆ 1,37,000 ಚಿಲ್ಲರೆ ಮತಗಳನ್ನ ಇಲ್ಲಿ ಹಾಕಲಾಗಿದೆ. ಡಿಕೆ ಸುರೇಶ್ ಅವರಿಗೆ 1,15,328 ಮತಗಳನ್ನ ಹಾಕಲಾಗಿದೆ. ಕ್ಷೇತ್ರದಲ್ಲಿ ಬಿಜೆಪಿಗೆ ಸಿಕ್ಕಂತಹ ಲೀಡ್ ನ ನಂಬರ್ 22,365 ಅನ್ನೋದು ತಿಳಿದು ಬರ್ತಾ ಇದೆ. ಇದು ಆನೇಕಲ್ಗೆ ಸಂಬಂಧಪಟ್ಟಂತಹ ಡೀಟೇಲ್ ಆಗಿದ್ರೆ, ಬೆಂಗಳೂರು ದಕ್ಷಿಣ ಹ್ಯೂಜ್ ಲೀಡ್ ಅನ್ನ ತೆಗೆದುಕೊಂಡು ಕೊಟ್ಟಂತಹ ಕ್ಷೇತ್ರ ಮಂಜುನಾಥ್ ಅವರಿಗೆ. ಸೊ ಇಲ್ಲಿ ಟೋಟಲ್ ಆಗಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಸಿಕ್ಕಂತಹ ಓಟು 2,55,756. ಡಿಕೆ ಸುರೇಶ್ ಅವರಿಗೆ ಜಸ್ಟ್ 1,58,627 ಮತಗಳು ಮಾತ್ರ ಇಲ್ಲಿ ಚಲಾವಣೆ ಆಗಿದೆ. ಕ್ಷೇತ್ರದ ಲೀಡು 97,129. ಹತ್ರ 1 ಲಕ್ಷದಷ್ಟು ಲೀಡನ್ನ ಬಿಜೆಪಿಗೆ ದಕ್ಕಿಸಿಕೊಂಡಂತಹ ಕ್ಷೇತ್ರ ಇದು. RR ನಗರ ಕೂಡ ಅಷ್ಟೇ ಹ್ಯೂಜ್ ಲೀಡನ್ನ ಕೊಟ್ಟ ಕ್ಷೇತ್ರ ಡಾಕ್ಟರ್ ಮಂಜುನಾಥ್ ಅವರಿಗೆ. ಇನ್ನು 1,88,726 ಮತಗಳು ಇಲ್ಲಿ ಅವರ ಪರವಾಗಿ ಚಲಾವಣೆ ಆಗಿದೆ. ಡಿಕೆ ಸುರೇಶ್ ಪರವಾಗಿ ಇಲ್ಲಿ ಆಗಿರೋ ಮತಗಳು 89,721. ಕ್ಷೇತ್ರದಲ್ಲಿ ಸಿಕ್ಕಂತಹ ಲೀಡು 98,997. ಬಿಜೆಪಿ ಗೆಲುವಿಗೆ ಕಾರಣಗಳೇನು ಅಂತ ನೋಡೋದಾದ್ರೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಸೇವೆ, ಅವರ ಜನಪ್ರಿಯತೆ ಅವರಿಗೆ ಊರುಗೋಲಾಗಿದೆ. ಅಂದ್ರೆ ವರ್ಚಸ್ಸು ಮತ್ತೆ ಫೇಸ್ ವ್ಯಾಲ್ಯೂಗೆ ಬಹಳವಾಗಿ ಜನ ಇಲ್ಲಿ ಮಣೆ ಹಾಕಿರೋದು ಸ್ಪಷ್ಟ. ಯಾವುದೇ ಕಪ್ಪು ಚುಕ್ಕಿ ಇಲ್ಲದಂತಹ ಕ್ಲಿಯರ್ ಇಮೇಜ್ ಇರುವಂತಹ ಅಭ್ಯರ್ಥಿ, ಒಬ್ಬ ದೈತ್ಯ ಅಭ್ಯರ್ಥಿ ವಿರುದ್ಧ ಕ್ಲೀನ್ ಇಮೇಜ್ ಇರುವಂತಹ ಅಭ್ಯರ್ಥಿನ ಹಾಕಿದ್ರೆ ಹೇಗದು ಇಂಜಿನಿಯರಿಂಗ್ ವರ್ಕ್ ಆಗುತ್ತೆ, ಸೋಷಿಯಲ್ ಇಂಜಿನಿಯರಿಂಗ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಹಾಗೆ ಮಾಜಿ ಪ್ರಧಾನಿ HDD ಹಾಗೂ ಮಾಜಿ CM HDK ಅವರ ವರ್ಚಸ್ಸು ಕೂಡ, ಬಿಕಾಸ್ ಅವರ ಕುಟುಂಬಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ ಡಾಕ್ಟರ್ CN ಮಂಜುನಾಥ್. ಬಿಜೆಪಿ JDS ಕಾರ್ಯಕರ್ತರ ಸಂಘಟಿತ ಹೋರಾಟ ನೋಡಿ, ಇದರ ನಿರೀಕ್ಷೆ ಇತ್ತು. ಬಿಜೆಪಿ JDS ಒಟ್ಟಾದ್ರೆ ಡಿಕೆ ಸುರೇಶ್ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾಗೆ ಒಕ್ಕಲಿಗ ಮತಗಳು ಕೂಡ ಡಾಕ್ಟರ್ ಮಂಜುನಾಥ್ ಅವರ ಕೈ ಹಿಡಿದಿದ್ದು ಕೂಡ ಇಲ್ಲಿ ಬಿಜೆಪಿಗೆ ವರವಾಗಿದೆ. ಕಾಂಗ್ರೆಸ್ ಸೋಲಿನ ಕಾರಣಗಳನ್ನ ನೋಡಿದ್ರೆ, ಬಿಜೆಪಿ JDS
ಒಟ್ಟಾಗಿ ಹೋಗಿರೋದು. ಒಟ್ಟಾಗಕ್ಕೆ ಸಾಧ್ಯನೇ ಇಲ್ಲ. ಅವರು ಎಣ್ಣೆ ಶೀಗೆಕಾಯಿ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ರು. ಬಟ್ ಹಾಗಾಗಿಲ್ಲ. ರಿಸಲ್ಟ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅದು ಮತಗಳ ಪ್ರಮಾಣ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಹಾಗೆ ಡಿ ಕೆ ಸುರೇಶ್ ಅವರು ಸತತವಾಗಿ ಈ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಿದ್ರಿಂದ ಆಡಳಿತ ವಿರೋಧಿ ಅಲೆ, ಜನರಿಗೆ ಅವರ ಬಗ್ಗೆ ಒಂದು ಅಸಮಾಧಾನ ಇತ್ತು, ಒಂದು ಅಸಹಿಷ್ಣುತೆ ಇತ್ತು. ಅದು ರಿಸಲ್ಟ್ ನಲ್ಲಿ ಕಾಣಿಸಿದೆ. 5 ಮಂದಿ ಹಾಲಿ ಶಾಸಕರಿದ್ದಾರೆ ಎಂಬ ಅತಿಯಾದಂತಹ ಆತ್ಮವಿಶ್ವಾಸ ಹಾಗೂ ಕೊಟ್ಟಂತಹ ಕೆಲವು ಸ್ಟೇಟ್ಮೆಂಟ್ಗಳು, ಬಿಜೆಪಿ ಅಭ್ಯರ್ಥಿ ಕುರಿತು ಸ್ಥಳೀಯ ಶಾಸಕರು ಮಾಡಿದಂತಹ ಟೀಕೆ, ಕ್ಷೇತ್ರದಲ್ಲಿ ರಾಷ್ಟ್ರೀಯ ನಾಯಕರು ಒತ್ತು ಕೊಟ್ಟು ಪ್ರವಾಸವನ್ನ ಮಾಡದೇ ಇದ್ದಿದ್ದು ಕೂಡ, ಅಲ್ಲಿ ಕೇವಲ ಡಿಸಿಎಂ ವರ್ಚಸ್ಸು, ಡಿ ಕೆ ಸುರೇಶ್ ವರ್ಚಸ್ಸು ಸಾಕು ಅಂತ ಹೇಳಿ ಕೂತಿದ್ದು, ಉಲ್ಟಾಪಲ್ಟಾ ಮಾಡಿದ ಲೆಕ್ಕಾಚಾರನ ಕಳೆದ ಬಾರಿ ರಾಮನಗರ ಮತ್ತು ಮಾಗಡಿಯಲ್ಲಿ ಜೆಡಿಎಸ್ ಸೋಲಿನ ಸೇಡನ್ನ ತೀರಿಸಿಕೊಂಡಿದೆ. ಜನರ ತೀರ್ಪನ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಗೌರವವನ್ನ ನೀಡ್ತೇವೆ. ಇಡೀ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು. ಅಧಿಕಾರ ರಾಜಕೀಯಕ್ಕಿಂತ ವಿಶ್ವಾಸ ರಾಜಕೀಯ ಗೆದ್ದಂತಾಗಿದೆ. ಆದರೂ ಭಾವನೆ ಸೋತಿದೆ, ಬದುಕು ಗೆದ್ದಿದೆ ಇಡೀ ರಾಷ್ಟ್ರದಲ್ಲಿ. ಏನು ಬಿಜೆಪಿಯವರು 400ಕ್ಕೂ ಹೆಚ್ಚು ಸೀಟ್ ಬರ್ತೀವಿ ಅಂತ ಹೇಳ್ತಾ ಇದ್ರು, ಅದಾಗಿಲ್ಲ. ನಮ್ಮ ಸಾಧನೆ, ನಮ್ಮ ರಾಜ್ಯದಲ್ಲಿ 1 ಸೀಟ್ ಇದ್ದಿದ್ದು 9 ಸೀಟ್ ಹೋಗಿದ್ದೇವೆ. ಆದರೂ ನಾವು 14-15 ಸೀಟು ನಿರೀಕ್ಷೆ ಮಾಡಿದ್ದೇವೆ. ನಾನು ನನ್ನ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಗೆಲುವನ್ನು ವೈಯಕ್ತಿಕವಾಗಿ ಮಂಜುನಾಥ್ಗೆ ನಾನು ಅಭಿನಯಿಸ್ತೇನೆ. ಅವ್ರ ಪಕ್ಷ ಗೆಲ್ತು ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ವ್ಯಕ್ತಿ ಗೆದ್ದಿದ್ದಾರೆ. ನನ್ನ ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನನಗೆ ಈ ಕ್ಷೇತ್ರದಲ್ಲಿ 3 ಬಾರಿ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ರಿ. 4ನೇ ಬಾರಿಗೆ ನನಗೆ ವಿರಾಮವನ್ನು ಕೊಟ್ಟಿದ್ದೀರಿ. ಈ ಚುನಾವಣೆಯಲ್ಲಿ ಮತದಾರರ ಪ್ರಭುಗಳು ಇವತ್ತು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಆ ತೀರ್ಮಾನಕ್ಕೆ ನಾನು ಸ್ವಾಗತವನ್ನು ಮಾಡ್ತಾ ಡಾಕ್ಟರ್ ಮಂಜುನಾಥ್ ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತೀರ್ಪಿಗೆ ನಾನು ತಲೆಬಾಗಿದ್ದೇನೆ. ಜನ ಹೊಸ ನಾಯಕತ್ವಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರು ಚೆನ್ನಾಗಿ ಕೆಲಸ ಮಾಡಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ, ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವನ್ನು ನಾವು ಸಮಾನವಾಗಿ ಸ್ವೀಕಾರ ಮಾಡಬೇಕು. ಅದನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ರಾಜಕಾರಣದಲ್ಲಿ ಕುತಂತ್ರಗಳು ಕೆಲಸ ಮಾಡ್ತದೆ. ಈಗ ಕುತಂತ್ರಗಳು ಕೆಲಸ ಮಾಡಿದೆ, ಅದನ್ನು ಸ್ವಾಗತ ಮಾಡಬೇಕು. ಅದರಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಜನರ ತೀರ್ಮಾನನೇ ಅಂತಿಮ ತೀರ್ಮಾನ. ಜನರ ತೀರ್ಮಾನವನ್ನು ಬಿಟ್ಟು ನಾನೇನೋ ಮಾತಾಡೋಕೆ ಹೋಗೋದಲ್ಲ. ಈ ಗೆಲುವು, ಈ ಐತಿಹಾಸಿಕ ಗೆಲುವು ಏನಿದೆ, ಇದು ಯಾರಿಗೆ ಸಲ್ಲಬೇಕು ಅಂದರೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಸಲ್ಲಬೇಕು, ಎಲ್ಲ ನಮ್ಮ ಪ್ರೀತಿಯ ಮತದಾರ ಬಂಧುಗಳಿಗೆ ಸಲ್ಲಬೇಕು. ಅವರು ಕೇವಲ ಮತಗಳನ್ನು ಮಾತ್ರ ಕೊಟ್ಟಿಲ್ಲ, ಅವರು ಪ್ರೀತಿ ಕೊಟ್ಟಿದ್ದಾರೆ, ಅವರ ಹೃದಯವನ್ನು ಹಂಚ್ಕೊಂಡಿದ್ದಾರೆ ನಮ್ಮ ಜೊತೆ. ನಿಜವಾಗ್ಲೂ ಆ ಪ್ರೀತಿ ಅಭಿಮಾನಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅದನ್ನು ತೀರಿಸಬೇಕಾದ್ರೆ ಬಹಳ ಶ್ರಮ ಪಡಬೇಕು ನಾವು. ಅಚ್ಚರಿ ಫಲಿತಾಂಶ ಕೊಟ್ಟಂತಹ ಮತ್ತೊಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ಹಾಸನ ಲೋಕಸಭಾ ಕ್ಷೇತ್ರ. ಇಲ್ಲೂ ಕೂಡ ಅಷ್ಟೇ 23 ವರ್ಷಗಳ ನಂತರ ಕಾಂಗ್ರೆಸ್ ಆಧಿಪತ್ಯವನ್ನ ಸಾಧಿಸುವಲ್ಲಿ ಯಶಸ್ವಿಯಾಗಿದೆ. ದಳಪತಿಗಳ ಕೋಟೆಯಲ್ಲಿ ಜೆಡಿಎಸ್ನ ಬಲಿಷ್ಠ ಸಾಮ್ರಾಜ್ಯ ಇರುವಂತಹ ಕಡೆ 26 ವರ್ಷಗಳ ಬಳಿಕ ಕಾಂಗ್ರೆಸ್ಗೆ ಒಲಿದಿದೆ ಹಾಸನ ಲೋಕಸಭಾ ಕ್ಷೇತ್ರ. ಐತಿಹಾಸಿಕ ಗೆಲುವನ್ನ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಇಲ್ಲಿ ಸಾಧಿಸಿದ್ದಾರೆ. ಜೆಡಿಎಸ್ನ ಭದ್ರಕೋಟೆಯನ್ನ ಕಾಂಗ್ರೆಸ್ ಇಲ್ಲಿ ಉಡೀಸ್ ಮಾಡಿದೆ. ಪ್ರಜ್ವಲ್ ವಿರುದ್ಧ 42,649 ಮತಗಳ ಅಂತರದಿಂದ ಶ್ರೇಯಸ್ ಪಟೇಲ್ ಅವರು ಗೆದ್ದಿದ್ದಾರೆ. ಶ್ರೇಯಸ್ ಪಟೇಲ್ ಅವರ ತಾತ ಪುಟ್ಟಸ್ವಾಮಿ ಗೌಡ್ರು ದೇವೇಗೌಡರನ್ನು ಸೋಲಿಸಿದ್ರು. ಈಗ ದೇವೇಗೌಡರ ಮೊಮ್ಮಗನನ್ನ ಶ್ರೇಯಸ್ ಪಟೇಲ್ ಕೂಡ ಸೋಲಿಸುವ ಮೂಲಕ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಗೆಲುವಿನ ಅಂತರ ಹಾಗೂ ಅಭ್ಯರ್ಥಿಗಳು ಪಡ್ಕೊಂಡಂತಹ ಮತಗಳನ್ನ ಡೀಟೇಲ್ಸ್ ನೋಡೋದಾದ್ರೆ, ಪ್ರಜ್ವಲ್ ರೇವಣ್ಣಗೆ 6,30,339 ಮತಗಳು ಸಿಕ್ಕಿದ್ರೆ, ಶ್ರೇಯಸ್ ಪಟೇಲ್ ಪರವಾಗಿ 6,72,988 ಜನ ತೀರ್ಪನ್ನ ಕೊಟ್ಟಿದ್ದಾರೆ. ಗೆಲುವಿನ ಅಂತರ ಅಂದ್ರೆ ಶ್ರೇಯಸ್ ಪಟೇಲ್ ಪರವಾಗಿ ಇರೋದು 42,649 ವಿನ್ನಿಂಗ್ ಮಾರ್ಜಿನ್ ಕೂಡ ಶ್ರೇಯಸ್ ಪಟೇಲ್ ಪಡೆದುಕೊಂಡಿದ್ದಾರೆ. ಈ ಮೂಲಕ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಕಡೂರಿನಲ್ಲಿ ಎಷ್ಟು ಸಿಕ್ಕಿದೆ, ಹಾಗಾದ್ರೆ ಯಾರಿಗೆ ಲೀಡ್ ಸಿಕ್ಕಿದೆ ಅಂತ ನೋಡೋದಾದ್ರೆ, ಪ್ರಜ್ವಲ್ ರೇವಣ್ಣಗೆ ಲೀಡ್ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣಗೆ 76,369 ಮತಗಳು ಸಿಕ್ಕಿದ್ರೆ, ಶ್ರೇಯಸ್ ಪಟೇಲ್ಗೆ 74,126 ಮತಗಳು ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣಗೆ ಲೀಡ್ ಸಿಕ್ಕಿದ್ದು 2,243, ಅಂದ್ರೆ ಕೇವಲ 3,000ಕ್ಕಿಂತ ಕಡಿಮೆ ಮತಗಳು, ಆಮೇಲೆ ತುಂಬಾ ಕಡಿಮೆ ಲೀಡ್ ಇದು. ಇನ್ನೊಂದು ಕಡೆಗೆ ಶ್ರವಣಬೆಳಗೊಳದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಪ್ರಜ್ವಲ್ ರೇವಣ್ಣಗೆ 81,729 ಮತಗಳು ಸಿಕ್ಕಿದ್ರೆ, ಶ್ರೇಯಸ್ ಪಟೇಲ್ಗೆ 81,800 ಮತಗಳು ಸಿಕ್ಕಿದೆ. ಶ್ರೇಯಸ್ ಪಟೇಲ್ ಪಡ್ಕೊಂಡಂತಹ ಲೀಡು 72, ಡಬಲ್ ಡಿಜಿಟ್ ಅನ್ನು ಮಾತ್ರ ಕ್ರಾಸ್ ಆಗಿದೆ. ಈ 72 ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿ ಸ್ಪರ್ಧೆ ಇತ್ತು ಅಂತ ನೀವು ಅಂದಾಜು ಮಾಡ್ಕೊಳ್ಬಹುದು. ಅರಸೀಕೆರೆನಲ್ಲೂ ಕೂಡ ಅಷ್ಟೇ ಪ್ರಜ್ವಲ್ ರೇವಣ್ಣಗೆ 84,033 ಮತಗಳು ಸಿಕ್ಕಿದ್ರೆ, ಈ ಕಡೆ ಶ್ರೇಯಸ್ ಪಟೇಲ್ ಅವರಿಗೆ 87,000 ಮತಗಳು ಸಿಕ್ಕಿದೆ. ಅದರಲ್ಲೂ ಶ್ರೇಯಸ್ ಪಟೇಲ್ ಪಡ್ಕೊಂಡಂತಹ ಲೀಡ್ ಕೇವಲ 3,093 ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಇನ್ನು ಬೇಲೂರಿನಲ್ಲಿ ಪ್ರಜ್ವಲ್ ರೇವಣ್ಣಗೆ ಲೀಡ್ ಸಿಕ್ಕಿದ್ದು ಜಸ್ಟ್ 1,641. ಪ್ರಜ್ವಲ್ ರೇವಣ್ಣಗೆ 74,249 ಮತಗಳು ಇಲ್ಲಿ ಚಲಾವಣೆ ಆಗಿದ್ರೆ, 72,600
608 ಮತಗಳು ಶ್ರೇಯಸ್ ಪಟೇಲ್ ಪರವಾಗಿ ಚಲಾವಣೆ ಆಗಿದ್ದು ಸ್ಪಷ್ಟವಾಗ್ತಾ ಇದೆ. ಬೇಲೂರಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ನೆಕ್ಸ್ಟ್ ನಾವು ಗಮನಿಸಬೇಕಾಗಿರುವಂತಹ ಕ್ಷೇತ್ರವಾರು ಮತದಾನದ ವಿವರ ಅಂತ ಹೇಳಿದ್ರೆ ಅದು ಹಾಸನ ಸಿಟಿಯಲ್ಲಿ ಶ್ರೇಯಸ್ ಪಟೇಲ್ಗೆ ಲೀಡ್ ಸಿಕ್ಕಿದೆ. ಇಲ್ಲಿ ಬಿಜೆಪಿಯ ದೊಡ್ಡ ಸಂಖ್ಯೆಯ ಓಟು, ಜೆಡಿಎಸ್ನ ದೊಡ್ಡ ಸಂಖ್ಯೆಯ ಓಟ್ ಸಿಕ್ಕಿದ್ರು, ಲೀಡ್ ಸಿಕ್ಕಿದ್ ಮಾತ್ರ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗೆ. ಸೊ ಶ್ರೇಯಸ್ ಪಟೇಲ್ಗೆ ಸಿಕ್ಕಂತಹ ಲೀಡ್ ಗಮನಿಸಿದ್ವಿ ನಾವು. ಇನ್ನು ಹೊಳೆ ನರಸೀಪುರ ಶ್ರೇಯಸ್ ಪಟೇಲ್ಗೆ ಲೀಡ್ ಸಿಕ್ಕಿದೆ. ಲಾಸ್ಟ್ ಟೈಮ್ ಇವರು ಇಲ್ಲಿ ಕಂಟೆಸ್ಟ್ ಮಾಡಿದ್ರು, ರೇವಣ್ಣ ಅವರೇ ಇವ್ರ ಪರವಾಗಿ ಗೆಲ್ಬೇಕಂದ್ರೆ ಸಿಕ್ಕಾಪಟ್ಟೆ ಬೆವರು ಹರಿಸಿದ್ರು, 2000 ಅಷ್ಟು ಮತಗಳ ಅಂತರದಿಂದ ಗೆದ್ರು ಅವರು. ಸೊ ಆಬ್ವಿಯಸ್ಲಿ ಲೀಡ್ ಪಡ್ಕೊಂಡಿದ್ದಾರೆ. ಅರಕಲ್ಗೂಡ್ನಲ್ಲೂ ಶ್ರೇಯಸ್ ಪಟೇಲ್ಗೆ ಲೀಡ್ ಸಿಕ್ಕಿದೆ. ಆಲ್ಮೋಸ್ಟ್ 1 ಲಕ್ಷದಷ್ಟು ಲೀಡ್ ಸಿಕ್ಕಿದ್ದು ಇದೇ ಕ್ಷೇತ್ರದಲ್ಲಿ ಶ್ರೇಯಸ್ ಪಟೇಲ್ಗೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಇದು ಅವರ ಗೆಲುವಿಗೆ ಈಸಿ ಆಯಿತು. ಇನ್ನೊಂದು ಕಡೆಗೆ ಪ್ರಜ್ವಲ್ ರೇವಣ್ಣ ಸೋಲಿಗೆ ಕಾರಣ ಅಂತ ನೋಡೋದಾದ್ರೆ ಕಾರ್ಯಕರ್ತರು, ಶಾಸಕರು, ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋಗೋದು, ಪ್ರೀತಮ್ ಗೌಡ್ರ ಜೊತೆಗಿನ ಮುನಿಸು, ಸ್ಥಳೀಯ ಶಾಸಕರನ್ನ ಸ್ಥಳೀಯವಾಗಿ ನಾಯಕರ ಜೊತೆಗೆ ಚೆನ್ನಾಗಿ ಸಂಪರ್ಕ ಇಟ್ಕೊಳ್ದೇ ಇರೋದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಪರಿಸ್ಥಿತಿ ಬೇರೆ ಇತ್ತು. ಜೆಡಿಎಸ್ ಪರವಾಗಿ ಕೆಲಸ ಮಾಡದ ಬಿಜೆಪಿ ಕಾರ್ಯಕರ್ತರು ಸ್ಪಷ್ಟವಾಗಿತ್ತು, ಇಲ್ಲಿ ಹೊಂದಾಣಿಕೆ ಆಗಿಲ್ಲ. ಕಾಂಗ್ರೆಸ್ ಪರ ಪ್ರೀತಮ್ ಗೌಡ ಆಪ್ತರು ಹಾಗೂ ಬೆಂಬಲಿಗರು ಕೆಲಸ ಮಾಡಿದ್ದು ಪ್ರಜ್ವಲ್ ಹಿನ್ನಡೆಗೆ ಪ್ರಮುಖ ಕಾರಣ ಆಯಿತು. ಪ್ರಜ್ವಲ್ ವಿರುದ್ಧ ಕೇಳಿಬಂದಂತಹ ಲೈಂಗಿಕ ದೌರ್ಜನ್ಯದ ಆರೋಪ ಕೂಡ ಅವರನ್ನ ಈ ಸೋಲಿನ ದವಡೆಗೆ ತಳ್ಳಿತು ಅನ್ನೋದು ತಿಳಿದು ಬರ್ತಾ ಇದೆ. ಪ್ರಜ್ವಲ್ ಕಾರ್ಯವೈಖರಿ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರೇ ಬೇಸರಗೊಂಡಿದ್ರು. ಒಂದರ್ಥದಲ್ಲಿ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಕೂಡ ಪಟ್ಟು ಹಿಡಿದಿದ್ರು. ಹಾಸನದಲ್ಲಿ ಒಗ್ಗಟ್ಟಾಗಿ ಜೆಡಿಎಸ್ ನಾಯಕರು ಕೆಲಸ ಮಾಡಿರಲಿಲ್ಲ. ಹಾಸನದಲ್ಲಿ ಇನ್ಫ್ಯಾಕ್ಟ್ 1-2 ಲಕ್ಷದಷ್ಟು ಅಲ್ಲೇನು ಶ್ರೇಯಸ್ ಪಟೇಲ್ ಲೀಡ್ ಸಿಗ್ತಲ್ಲ, ಅಲ್ಲೆಲ್ಲ ಜೆಡಿಎಸ್ನವರು ವೋಟ್ ಹಾಕೋದಕ್ಕೆ ಹೋಗಲೇ ಇಲ್ಲ ಅನ್ನುವಂತಹ ಮಾತು ಕೂಡ ಇದೆ. ಶ್ರೇಯಸ್ ಪಟೇಲ್ ಪರವಾಗಿ ಒಂದು ಒಳ್ಳೆ ಅಲೆ ಇತ್ತು. ಆಮೇಲೆ ಯುವಕರಿದ್ದಾರೆ, ಕೆಲಸ ಮಾಡ್ತಾರೆ ಅಂತೆಲ್ಲ ಇತ್ತು. ಆಮೇಲೆ ಸತತ ಸೋಲಿನಿಂದ ಮಾಜಿ ಸಂಸದ ಜಿ ಪುಟ್ಟಸ್ವಾಮಿ ಗೌಡರು ಕೂಡ ಅಲ್ಲಿ ಕಂಗೆಟ್ಟಿದ್ರು. ಇದು ಕೂಡ ವರವಾಯಿತು. ಅನುಕಂಪದ ಅಲೆ ಕೂಡ ವರ್ಕೌಟ್ ಆಗಿದೆ ಶ್ರೇಯಸ್ ಪಟೇಲ್ಗೆ ಅನ್ನೋದು ತಿಳಿದು ಬರ್ತಾ ಇದೆ. ಎಚ್.ಡಿ. ರೇವಣ್ಣ ವಿರುದ್ಧ ಕಡಿಮೆ ಅಂತರದಲ್ಲಿ ಶ್ರೇಯಸ್ ಸೋತಿದ್ರ ಬಗ್ಗೆ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ. ಹೊಳೆ ನರಸೀಪುರದಲ್ಲಿ ಇವ್ರು ನಿಂತಿದ್ರು ಎಚ್.ಡಿ. ರೇವಣ್ಣ ವಿರುದ್ಧ 2800 ಮತಗಳ ಚಿಲ್ಲರೆ ಅಂತರದಿಂದ ಇವರು ಸೋತರು. ಶ್ರೇಯಸ್ ಪಟೇಲ್ ಗ್ಯಾರಂಟಿ ಯೋಜನೆಗಳು ಕೂಡ ಅವರಿಗೆ ಅನುಕೂಲ ಆಯಿತು ಹಾಗೂ ಅಹಿಂದ ಮತಗಳ ಕ್ರೋಢೀಕರಣ ಆಗಿದ್ದು ಕೂಡ ಪಾಸಿಟಿವ್ ಆಯಿತು.